ಆಸ್ಟ್ರೇಲಿಯಾ ಜೋಡಿಸ್ತೀವಿ ಬಂದಿದ್ದು ಭಾಳ ಆನೆ ಬಲ ಬಂದಂಗೆ ಆಗಿದೆ. ನಿಮ್ಮೆಲ್ಲರ ಆಶೀರ್ವಾದ, ರಕ್ಷಾರಾಮಯ್ಯ ಅವ್ರನ್ನ ನಾವು ಲೋಕಸಭೆಗೆ ಕಳಿಸ್ಬೇಕು. ಅದಕ್ಕೆ ನಿಮ್ಮೆಲ್ಲರ ಆಶೀರ್ವಾದ ಶ್ರಮ ಇರಬೇಕು ಅಂತ ವಿನಂತಿಸ್ತಾರೆ. ಮತ್ತು ಈ ರೂಟ್ ಮ್ಯಾಪಲ್ಲಿ ಹಾಕ್ಕೊಂಡಾಗ ಎಲ್ಲ ಮುಖಂಡರು ಕರೆಸಿ ಮಾತಾಡಬೇಕು. ಇವತ್ತು ಲಿಂಗಶೆಟ್ಪುರಕ್ಕೆ ಬಂದ ಹರಿಹರಪುರದ ಹತ್ರ ಬಂದ್ವಿ. ಒಂದು ಯಜಮಾನ್ರಿಗೆ ಒಂದು ನಮಸ್ಕಾರ ಹಾಕೊಂಡು ಹೋಗೋಣ ಅಂತ ಬಂದೆ ಅಷ್ಟೇ. ಸಂತೋಷ ಆಯ್ತು. ನಾವು ರಕ್ಷಾರಾಮಯ್ಯ ಅವರು ದೇವ್ರ ಬಲ ಇದೆ, ಅವ್ರಿಗೆ ಯಾವುದೇ ಕಾರಣಕ್ಕೂ ಏನು ತೊಂದರೆ ಆಗೋದಿಲ್ಲ, ಎಲ್ಲ ಗೆಲ್ತಾರೆ ಅಂತ ನಾವು ಎಲ್ಲರ ಮುಂದೆ ವಿಶ್ವಾಸ ಕೊಡ್ತಾ ಇದ್ದೀವಿ. ದೇವ್ರ ಬಲ ಹುಟ್ಟಿದ ತಕ್ಷಣ ನಡೆಯಕ್ಕೆ ಹೋಗೋದಿಲ್ಲ, ಇಲ್ಲ ಬಂದು 9 ತಿಂಗಳು ಲೀಡರ್ಸ್ಗೂ ನಮಸ್ಕಾರ. ನಾನು ಗೆದ್ದ ಮೇಲೆ ನಾನೇನು ಚುನಾವಣೆ ಟೈಮಲ್ಲಿ ಈ ಸರ್ಕಲಲ್ಲೇ ನಿಂತು ಮಾತು ಕೊಟ್ಟಿದ್ದೆ, ಅದ್ರ ಪ್ರಕಾರ ಎಲ್ಲ ಈಡೇರಿಸಿದ್ದೀನಿ. ಸೀರೆ ಬಟ್ಟೆ ಎಲ್ಲ ನನ್ನ ವೈಯಕ್ತಿಕವಾಗಿ ಕೊಟ್ಟಿದ್ದೀನಿ. ನಾನು 1000 ರೂಪಾಯಿ ಕೊಟ್ಟಿದ್ದೀನಿ ಹೈಸ್ಕೂಲ್ಗೆ. ಅವಲಗುರ್ಕಿ ಪಂಚಾಯಿತಿಯಲ್ಲಿ ನಾನು 20 ಜನರ ಪ್ರಾಣ ಕಾಪಾಡಿದ್ದೀನಿ. ನಾನು ಆಂಬುಲೆನ್ಸ್ ಆ 20 ಜನರ ಹೆಸರು ನಿಮ್ಮ ಅವಲಗುರ್ಕಿ ಅವ್ರದ್ದೇ ಹೇಳ್ತೀನಿ. ಅವಲಗುರ್ಕಿ ರಾಮಾಂಜನಿ 28 ವರ್ಷ ಆಕ್ಸಿಡೆಂಟ್ ಕೇಸು ವಿಕ್ಟೋರಿಯಾಗೆ ಶಿಫ್ಟ್ ಮಾಡಿದ್ದೀನಿ. ವೆಂಕಟನರಸಿಂಹಯ್ಯ ಲೇಟ್ ನರಸಿಂಹಪ್ಪ ಅವಲಗುರ್ಕಿ ಆಕ್ಸಿಡೆಂಟ್ ಕೇಸು. ಮತ್ತು ನನ್ನ ಸೋನಿ ಅಂತ ಸ್ಟ್ಯಾಗಿರಾಜು ಅವಲಗುರ್ಕಿ ಪ್ರೆಗ್ನೆನ್ಸಿ ಪೇನ್ ಹಾಸ್ಪಿಟ್ಲಿಗೆ ಶಿಫ್ಟ್ ಮಾಡಿದ್ದೀವಿ. ಮುನ್ನರಸಮ್ಮಪ್ಪ ಕಾವರ್ನಹಳ್ಳಿ, ಗಂಗಾಧರಪ್ಪ ಲಕ್ಷ್ಮಮ್ಮ ಅವಲಗುರ್ಕಿ ಬ್ರೀತಿಂಗ್ ಪ್ರಾಬ್ಲಮ್ಮು. ಒಟ್ಟು 20 ಜನ ಇದು ಅವಲಗುರ್ಕಿ ಮತ್ತು ಊರುಗಳ ವೈಸು ಇಷ್ಟು ನಾನು ವೈಯಕ್ತಿಕವಾಗಿ ಕಾಪಾಡಿದ್ದೀನಿ. ನಾನು ಈಗ ಅನುದಾನದಲ್ಲಿ 180-200 ಕೋಟಿ ತಂದಿದ್ದೀನಿ. ನಾನೀಗ ಎಲೆಕ್ಷನ್ ಮುಗಿದ ಮೇಲೆ ಜೂನ್ 4ನೇ ತಾರೀಕು ಆದಮೇಲೆ ನಾನು ನಿಮ್ಮೂರಿಗೆ ನಿಮ್ಮ ಶಾಸಕ ಅಂತ ಒಂದು ಎಲ್ಲ ಆಫೀಸರ್ಸ್ನ ಕರ್ಕೊಂಡು ಒಂದೊಂದು ಊರು ಸರ್ಕಲಲ್ಲಿ ಬಂದು 1 ಅವರ್ ಅಲ್ಲಿ AC ರೆವಿನ್ಯೂ ಲ್ಯಾಂಡ್ ರೆಕಾರ್ಡ್ ಎಲ್ಲ ಇರ್ತಾರೆ. ಈಗ ನಿಮ್ಮೂರಲ್ಲಿ ಒಂದು 9ರಿಂದ 10 ಗಂಟೆಗೆ ಅಂದರೆ ಇಂಥ ಕಡೆ ಎಲ್ಲಾದರೂ ಒಂದು ಕಡೆ ಕೂರ್ತೀವಿ, ಆಫೀಸರ್ಸ್ ಬರ್ತಾರೆ, ಏನು ಸಮಸ್ಯೆ ಇರೋ ತೊಗೊಂಡು ಅದು ಎಷ್ಟು ದಿನ ಆಗುತ್ತೆ ಅಂತ ಬರೆದುಬಿಟ್ಟು ಅದಾದಮೇಲೆ ಅವ್ರಿಗೆ ಪರಿಹಾರ ಕೊಡೋದು. ಅಂದರೆ ಅಡ್ಮಿನಿಸ್ಟ್ರೇಷನ್ ಊರೂರಿಗೆ ಒಂದು ಊರು 1 ಅವರ್ ಅಂದ್ಕೊಂಡಿದ್ದೀನಿ ಸರ್. ಅದು ಎಲೆಕ್ಷನ್ ಆಗಿದ ತಕ್ಷಣ ಮಾಡ್ತೀನಿ. ಈಗ ನಮಸ್ತೆ ಚಿಕ್ಕಬಳ್ಳಾಪುರ ಅಂತ ಮನೆಗೂ ಮಾಡಿದ್ದೀನಿ. ಹಳ್ಳಿಗಳ ವೈಸ್ ಹಿಂಗೆ ಹೋಗೋಣ ಅಂತ ನಿಮ್ಮ ವಿಶ್ವಾಸ ಉಳಿಸ್ಕೊತೀನಿ. ನಿಮ್ಮ ಆಶೀರ್ವಾದ ಬೇಕು. ದಯವಿಟ್ಟು ರಕ್ಷಾರಾಮಯ್ಯ ಅವರಿಗೆ ನಿಮ್ಮೆಲ್ಲರ ಆಶೀರ್ವಾದ. ಕಷ್ಟಪಟ್ಟು ದೊಡ್ಡ ಕುಟುಂಬದ ಕುಡಿ ಅವ್ರನ್ನ ಲೋಕಸಭೆಗೆ ಕಳಿಸೋದು ನಿಮ್ಮೆಲ್ಲರ ಜವಾಬ್ದಾರಿ ಸರ್. ಬರ್ತೀನಿ, ಇನ್ನೊಂದ್ಸಲ ಬರ್ತೀನಿ. ರಾಜರಮಣ ಏನಾಗಿದೆ, ಎಂಟೈರ್ ತಾಲೂಕಿಗೆ 2 ಬೋರ್ಡ್ ಕೊಟ್ಟಿದ್ದಾರೆ. 2 ಬೋರ್ಡ್ ఎవడో అడుగుతానే ఉంటాడు సీనియర్ తోటి ఊర్లంతా ఊరు చేస్తుందన్నా ఆ బిడ్డ మంచి బాగా చదువుతాను సార్, చదివించేవాళ్ళక ಎಲ್ಲ ನಿಮ್ಮ ಆಶೀರ್ವಾದದಿಂದ ನಾನು ಗೆದ್ದಿದ್ದೀನಿ. ನಾನು ಅಧಿಕಾರಿಗಳ ಜೊತೆ ಎಲ್ಲ ಆಫೀಸರ್ಸ್ನ ಕರ್ಕೊಂಡು ಇನ್ನೊಂದ್ಸಲ ಬರ್ತೀನಿ. ನನಗೆ ಭರವಸೆ ಇದೆ, ನಾನು ಯಜಮಾನ್ರಿಗೂ ಎಲ್ರಿಗೂ ಹೇಳ್ತೀನಿ, ರಕ್ಷಾರಾಮಯ್ಯ ಅವ್ರು ಗೆಲ್ತಾರೆ. ಗೆದ್ದಿದ ತಕ್ಷಣ ನಾನು ಅವರಿಬ್ಬರು ಬೆಟ್ಟ ಹತ್ತಿ ನಾವೇನು ಸರ್ಕಾರದಿಂದ ಆಗುತ್ತೆ ಇಲ್ಲ ಪ್ರೈವೇಟ್ NGOಗಳಿಂದ ಫಂಡ್ ತರ್ಬೋದಾ ಮಾಡಿ ಏನೋ ಒಂದು ಅನುಕೂಲ ದೇವಸ್ಥಾನಕ್ಕೆ ಮಾಡ್ತೀವಿ.
ಈಗ ಅದು ಅಷ್ಟು ಅನುದಾನ ನಮಗೆ ಸರ್ಕಾರದಲ್ಲಿ ಹಾಕಕ್ಕೆ ಪ್ರಾವಿಷನ್ ಇದ್ರೆ ಹಾಕಿಸ್ತೀನಿ, ಇಲ್ಲ ಅಂದರೆ ಎಲ್ಲ ದೊಡ್ಡ ದೊಡ್ಡ ಇವ್ರನ್ನ ಹಿಡಿದು ನಾನು ಇಬ್ಬರು ರಕ್ಷಾ ಗೆದ್ದು ಹೌದಾ ರಕ್ಷಾರಾಮಯ್ಯ ಅವರು MS ರಾಮಯ್ಯ ಅವರು ಮೊಮ್ಮಗ, ಅವ್ರ ಆಸ್ಪತ್ರೆ ಶಿಕ್ಷಣ ಸಂಸ್ಥೆಗಳು ಲಕ್ಷಾಂತರ ಜನಕ್ಕೆ ಸ್ಕಾಲರ್ಶಿಪ್ ಕೊಟ್ಟಿದ್ದಾರೆ. ನನ್ನ ಯಜಮಾನ್ರನ್ನ ಎಲ್ಲ ಅಕ್ಕಂದ್ರನ್ನ ಕೇಳ್ತೀನಿ, ರಕ್ಷಾರಾಮಯ್ಯ ಅವರು ಅದು ಕ್ರಮ ಸಂಖ್ಯೆ 3, ದಯವಿಟ್ಟು ರಕ್ಷಾರಾಮಯ್ಯ ಅವ್ರಿಗೆ ಎಲ್ಲರೂ ಯುವಕರು ಈ ಊರವರು ಒಮ್ಮತವಾಗಿ ಆಶೀರ್ವಾದ ಮಾಡಬೇಕು ಅಂತ ನಾನು ಕೈ ಮುಗಿದ್ವಿ. ನಾನು ಅವ್ರು ಗೆಲ್ಲೋದು ಖಚಿತ. ಅವರು ನಾನು ಬಂದು ಬೆಟ್ಟ ಹತ್ತಿ ನಾನು ಭರವಸೆ ಕೊಡ್ತಾ ಇದ್ದೀನಿ. ನನ್ನ ಕೈಲಿ ಏನಾದರೆ ಅದು ಅಂದರೆ ನಿಮ್ಮೆಲ್ಲರ ಆಶೀರ್ವಾದ ಅಕ್ಕ ಅಂದ್ರೆ ಆಶೀರ್ವಾದ ಮುಖವಲ್ಲ. ನೆಕ್ಸ್ಟ್ ಕಿತ್ತ ಆಫೀಸರ್ಗಳು ತೊಡ್ಕೊಂಡು ವಸ್ತಾನು ಅಕ್ಕ ರಕ್ಷಾರಾಮಯ್ಯ ಅವ್ರಿಗೆ ಆಶೀರ್ವಾದ ವಿಷಯ ಅಣ್ಣ ಓಲ್ವಿದೆ ಬಿಡಿ ಸರ್, ಸ್ವಲ್ಪ ಕೆಲಸ ಮಾಡಬೇಕು. ಓಲ್ವಿದೆ ಡೆಫಿನೆಟ್ ಆಗಿ ಬಂದೇ ಬರ್ತೀವಿ, ಓಲ್ವಿದೆ ಬಿಡಿ ಸರ್, ಯೋಚನೆ ಇಲ್ಲ.